ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವುದು ಮಿಥುನ ರಾಶಿಯವರ ಮೇ 2026ರ ಸಂಪೂರ್ಣ ಭವಿಷ್ಯ. ಉದ್ಯೋಗ, ಹಣ, ಪ್ರೀತಿ, ಆರೋಗ್ಯ, ಅದರ ದಿನಗಳ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿಯೋಣ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ನು ಮೊದಲನೆಯದಾಗಿ ಸಂಪೂರ್ಣ ಭವಿಷ್ಯ. ಮಿಥುನ ರಾಶಿಯವರಿಗೆ ಮೇ ತಿಂಗಳು ಮಿಶ್ರ ಫಲಿತಾಂಶಗಳು ನೀಡುತ್ತವೆ. ತಿಂಗಳಿನ ಆರಂಭದಲ್ಲಿ ಸ್ವಲ್ಪ ಒತ್ತಡ, ಗೊಂದಲ ಕಾಣಬಹುದು. ಆದರೆ ಮಧ್ಯಭಾಗದಿಂದ ನಿಮ್ಮ ಅಥವಾ ನಿಮಗೆ ಹೊಸ ಅವಕಾಶಗಳು ಪಡೆಯುತ್ತೀರಿ. ನೀವು ಸಂಪೂರ್ಣವಾಗಿ ಮಾತುಕತೆ ಅಥವಾ ನಿಮ್ಮ ಮಾತು ಚಾತುರ್ಯದಿಂದ ಶಕ್ತಿ ಅಥವಾ ಹೆಚ್ಚಳವಾಗುತ್ತದೆ. ಇದರಲ್ಲಿ ಹೊಸ ಜನರ ಪರಿಚಯ ಆಗಬಹುದು. ಆದ್ದರಿಂದ ನಿಮ್ಮ ಮಾತೇ ನಿಮಗೆ ಆಯುಧವಾಗಿರುತ್ತದೆ ಈ ತಿಂಗಳಿನಲ್ಲಿ. ಆದರೆ ಮಾತಿನಲ್ಲಿ ಜಾಗ್ರತೆ ಇರಬೇಕು. ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳಾಗುವ ಸಾಧ್ಯತೆ ಕೂಡ ಇರುತ್ತದೆ. ಇನ್ನು ಎರಡನೆಯದಾಗಿ ಉದ್ಯೋಗ ಅಥವಾ ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಮೇ ತಿಂಗಳು ತುಂಬಾ ಮುಖ್ಯ. ನೀವು ಮಾಡುವ ಕೆಲಸಗಳಲ್ಲಿ ಗೌರವ ಪಡೆಯುವ ಅಥವಾ ಗುರುತಿಸಲಾಗುವ ಸಮಯ ಇದಾಗಿರುತ್ತದೆ. ನಿಮಗೆ ಪ್ರಮೋಷನ್ ಅಥವಾ ಸ್ಯಾಲ್ರಿ ಹೈಕಿನ ಸಾಧ್ಯತೆ ಇದೆ. ಹೊಸ ಜಾಬ್ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಬರುತ್ತವೆ. ಜೊತೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಕೆಲಸಗಳು ಕೂಡ ಸಿಗಬಹುದು. ಇನ್ನು ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೊಸ ಡೀಲ್ಗಳ ಬರುವ ಸಾಧ್ಯತೆಗಳು ಹೆಚ್ಚಳವಿರುತ್ತದೆ. ಆದರೆ ಡಿಸಿಷನ್ ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರಬೇಕು. ಇನ್ನು ನಿಮಗೆ ಮೇ 10ರಿಂದ ಮೇ 20ರವರೆಗೂ ಕೆರಿಯರ್ ಗ್ರೋತ್ಗೆ ಅತ್ಯುತ್ತಮ ಸಮಯವಾಗಿರುತ್ತದೆ. ಅದರಿಂದ ಮೇ 10ರಿಂದ 20ರವರೆಗೆ ನೀವು ಬಿಸ್ನೆಸ್ ಶುರು ಮಾಡುವಂಥದ್ದು ಅಥವಾ ಅದರಲ್ಲೇ ಏನಾದರೂ ಹೊಸದನ್ನು ಮಾಡುವಂಥ ಐಡಿಯಾ ಇದ್ದರೆ ಆ ಸಮಯದಲ್ಲಿ ಮಾಡಬಹುದು. ಇನ್ನು ಮೂರನೆಯದಾಗಿ ಹಣ ಅಥವಾ ಆರ್ಥಿಕ ಸ್ಥಿತಿ. ಹಣ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇನ್ನು ಹಣ ವಿಚಾರದಲ್ಲಿ ಈ ತಿಂಗಳು ಸ್ಟೆಡಿ ಆಗಿರುತ್ತದೆ. ಆದರೆ ಅನಾವಶ್ಯಕ ಖರ್ಚುಗಳನ್ನು ಹೆಚ್ಚಳ ಮಾಡಿಕೊಳ್ಳುವುದಂತೆ ನೋಡಿಕೊಳ್ಳಬೇಕು. ಅಂದರೆ ಹೆಚ್ಚು ಮಾಡದಂತೆ ಕಾದುಕೊಳ್ಳಬೇಕು. ಸೇವಿಂಗ್ಸ್ ಮೇಲೆ ಗಮನ ಕೊಡಿ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಮೊದಲು ರಿಸರ್ಚ್ ಅಥವಾ ಪರೀಕ್ಷಿಸಿ ಮಾಡಿ. ಲೋನ್ ಅಥವಾ ಸಾಲ ತೆಗೆದುಕೊಳ್ಳುವುದನ್ನು ಮಾಡಬೇಡಿ, ಆದಷ್ಟು ತಪ್ಪಿಸಿ. ಇನ್ನು ನಿಮ್ಮ ಲಕ್ಕಿ ದಿನಗಳು ಕಾಸು ಅಥವಾ ಮನಿ ಸಂಬಂಧಪಡುವುದಾದರೆ 12, 18 ಅಥವಾ 25 ದಿನಗಳು ಅಥವಾ ತಾರೀಕು ನಿಮಗೆ ತುಂಬಾನೇ ಒಳ್ಳೆಯ ದಿನಗಳಾಗಿರುತ್ತದೆ. ಇನ್ನು ಪ್ರೀತಿ ಮತ್ತು ಸಂಬಂಧದ ವಿಷಯಕ್ಕೆ ಬಂದರೆ ಪ್ರೀತಿ ಅಥವಾ ಲವ್ ಲೈಫ್ನಲ್ಲಿ ಮಿಕ್ಸ್ ಫಲಗಳು ಅಥವಾ ಮಿಕ್ಸ್ ಸ್ಥಿತಿಗಳನ್ನು ನೀವು ಕಾಣಬಹುದು. ಸಿಂಗಲ್ ಇರುವವರಿಗೆ ಹೊಸ ವ್ಯಕ್ತಿಗಳ ಭೇಟಿಯಾಗುವ ಸಾಧ್ಯತೆಗಳಿರುತ್ತದೆ. ರಿಲೇಷನ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಬಹುದು. ಹಾಗೇ ಆಗುತ್ತದೆ ಅನ್ನುವುದಿಲ್ಲ. ಕೆಲವರ ಗ್ರಹದ ಪ್ರಕಾರ ಬರಬಹುದು ಅಥವಾ ಆಗಬಹುದು. ಇನ್ನು ಮ್ಯಾರೇಜ್ ಲೈಫ್ನಲ್ಲಿ ಹೊಸ ಇಶ್ಯೂ ಅಥವಾ ಗೊಂದಲಗಳು, ಸಮಸ್ಯೆಗಳು ಕೂಡ ಬರಬಹುದು. ಇದಕ್ಕೆ ಏನು ಮಾಡಬೇಕೆಂದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಓಪನ್ ಆಗಿ ಮಾತನಾಡಿ. ಅಂದರೆ ಸ್ವಲ್ಪ ಸಮಯ ಕೊಟ್ಟು ಮಾತುಕತೆ ಇಟ್ಟುಕೊಳ್ಳಿ ಅಥವಾ ಆದಷ್ಟು ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ಮಧ್ಯೆ ಬರುವಂಥ ಗಲಾಟೆ ಅಥವಾ ಜಗಳವನ್ನು ತಡೆಯಬಹುದು. ಇನ್ನು ಫ್ಯಾಮಿಲಿ ಸೈಡ್ನಲ್ಲಿ ನೋಡುವುದಾದರೆ ಸಣ್ಣ ಪುಟ್ಟ ಫಂಕ್ಷನ್ಗಳು ಅಥವಾ ಸಮಾರಂಭಗಳು ಆಗುವ ಸಾಧ್ಯತೆಗಳು ಕೂಡ ಕಾಣುತ್ತವೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಬಂದರೆ ಆರೋಗ್ಯದಲ್ಲಿ ಕೂಡ ಗಮನ ಕೊಡುವುದು ತುಂಬಾ ಮುಖ್ಯ. ಇನ್ನು ಸ್ಟ್ರೆಸ್, ಹೆಡ್ಡೇಕ್ ಅಂದರೆ ತಲೆನೋವು ಸಂಬಂಧಪಡುವಂಥ ಬಾಧೆಗಳು ನಿಮ್ಮನ್ನು ಕಾಡಬಹುದು. ಇನ್ನು ನಿದ್ರಾಹೀನತೆ ಅಥವಾ ನಿದ್ದೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಾಣಬಹುದು. ಆದ್ದರಿಂದ ಯೋಗ ಅಥವಾ ಮೆಡಿಟೇಷನ್ ಮಾಡುವುದು ಉತ್ತಮವಾಗಿರುತ್ತದೆ. ಆದಷ್ಟು ಹೊರಗಿನ ಊಟ ಅಂದರೆ ಜಂಕ್
ಫುಡ್ಗಳನ್ನು ಅವಾಯ್ಡ್ ಮಾಡಿ. ಇನ್ನು ಅದೃಷ್ಟ ದಿನಗಳು, ಕಲರ್ ಅಥವಾ ದಿನ ಸಂಖ್ಯೆ ನೋಡುವುದಾದರೆ ಹಸಿರು ಬಣ್ಣ ನಿಮಗೆ ಈ ತಿಂಗಳಿನಲ್ಲಿ ಅದೃಷ್ಟವನ್ನು ತರುತ್ತದೆ. 5ನೇ ನಂಬರ್ ನಿಮಗೆ ಅದೃಷ್ಟವಾಗಿರುತ್ತದೆ. ಇನ್ನು ದಿನ ನೋಡುವುದಾದರೆ ಬುಧವಾರ ಮತ್ತು ಶುಕ್ರವಾರ ನಿಮಗೆ ಅದೃಷ್ಟದ ದಿನವಾಗಿರುತ್ತದೆ. ಇನ್ನು ಪರಿಹಾರದ ಕಡೆ ನೋಡುವುದಾದರೆ ಮಿಥುನ ರಾಶಿಯವರು ಈ ಪರಿಹಾರಗಳನ್ನು ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಬುಧವಾರ ಒಂದು ವಿಷ್ಣು ದೇವಸ್ಥಾನಕ್ಕೆ ಅಥವಾ ವಿಷ್ಣುವಿನ ದೇವರಿಗೆ ಪೂಜೆ ಮಾಡಿ ಆ ದಿನದಂದು ಹಸಿರು ಬಟ್ಟೆಯನ್ನು ಧರಿಸುವುದು ಶುಭವಾಗಿರುತ್ತದೆ. ಅಥವಾ ಅಥವಾ ಹಸಿರು ಧಾನ್ಯವನ್ನು ಕೂಡ ನೀವು ದಾನ ಮಾಡಬಹುದು. ಇನ್ನು ಇದರ ಜೊತೆಗೆ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದರಿಂದ ತಿಂಗಳ ಇಡೀ ಬರುವಂತ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಅಥವಾ ತಡೆಗಾಣಿಸುವಂತ ಪರಿಹಾರಗಳು ಇವಾಗಿರುತ್ತದೆ. ಇದು ಚಿಕ್ಕದಂತ ಪರಿಹಾರ ಎನ್ನಿಸಬಹುದು, ಆದರೆ ತುಂಬಾನೇ ಫಲ ನೀಡುವಂತ ಪರಿಹಾರಗಳಾಗಿರುತ್ತದೆ. ಇನ್ನು ಇನ್ನು ಒಟ್ಟಿನಲ್ಲಿ ಮೇ 2026 ಮಿಥುನ ರಾಶಿ ಅವರಿಗೆ ಅವಕಾಶಗಳು ಅಥವಾ ಅದೃಷ್ಟದ ತಿಂಗಳಾಗಿರುತ್ತದೆ. ಆದರೆ ಸಣ್ಣ ಸಮಸ್ಯೆಗಳು ನಿಮ್ಮ ಗಮನವನ್ನು ಅಲುಗಾಡಿಸಬಹುದು. ಆದ್ದರಿಂದ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದೆಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯಗಳಿಗಾಗಿ ಅಥವಾ ಪರಿಹಾರಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ. ಓಂ ನಮಃ ಶಿವಾಯ.